17A ಮತ್ತು 19 ಆಕ್ಟ್ ನಡುವಿನ ವ್ಯತ್ಯಾಸ ಏನು? ರಿಪಬ್ಲಿಕನ್ ಜೊತೆ ಹಿರಿಯ ವಕೀಲ BV ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಪೊಲೀಸರು ತನಿಖೆ ಮಾಡಬೇಕು. ಆರೋಪಿ ವಿರುದ್ಧ FIR ದಾಖಲಿಸುವ ಅಧಿಕಾರವಿರುತ್ತೆ. FIR ದಾಖಲಿಸಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಬಹುದು. ರಾಜ್ಯಪಾಲರ ನಡೆ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ಗೆ ಬಂದಿದ್ರು. ಸಿದ್ದರಾಮಯ್ಯರ ಅರ್ಜಿಯನ್ನು ಒಪ್ಪದೆ ತನಿಖೆಗೆ ನೀಡಲಾಗಿದೆ. ತನಿಖೆಗೆ ಅನುಮತಿ ನೀಡಿರುವ ಹಿನ್ನೆಲೆ FIR ಹಾಕಬಹುದು. ಇನ್ನು ಮುಂದೆ ತನಿಖೆ ಮಾಡಬಹುದು. ಯಾವುದೇ ತನಿಖಾ ಸಂಸ್ಥೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬಹುದು ಅಂತ BV ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿಬಂದಂಥ ಮೂಡ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ BV ಆಚಾರ್ಯ ಅವರು. ಸರ್ ನಮಸ್ಕಾರ. ಸರ್, ಈಗ ನೀವು ಜಡ್ಜ್ಮೆಂಟ್ ಕಾಪಿಯನ್ನು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಏನು ಅನ್ನಿಸ್ತು ಸರ್ ಜಡ್ಜ್ಮೆಂಟ್ ಕಾಪಿ ನೋಡಿದ ಬಳಿಕ? ನೋಡಿ, ಈಗ ಜನರಲಿ ಮಾತಾಡುವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಈಗ ಮೇನ್ಲಿ ಒಫೆನ್ಸ್ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಏನಾದರೂ ಒಂದು ಒಫೆನ್ಸಿಗೆ ಇನ್ಫಾರ್ಮೇಷನ್ ಪೊಲೀಸಿಗೆ ಕೊಟ್ಟರೆ ದೇ ಹ್ಯಾವ್ ಎ ರೈಟ್ ಟು ರಿಜಿಸ್ಟರ್ FIR and investigate and then file a charge sheet if it is found well. That was the law till recently. But ಈಗ ಒಂದು ಅಮೆಂಡ್ ಮಾಡಿ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಪಬ್ಲಿಕ್ ಸರ್ವೆಂಟ್ ಮೇಲೆ ಈವನ್ ಇನ್ವೆಸ್ಟಿಗೇಷನ್ ಮಾಡುವ ಮೊದಲೇ ಈ ಪಬ್ಲಿಕ್ ಸರ್ವೆಂಟ್ ಯಾರಿದ್ದಾರೆ ಅವರ ಸುಪೀರಿಯರ್ ಕಾಂಪಿಟೆಂಟ್ ಅಥಾರಿಟಿಯ ಪ್ರಯರ್ ಅಪ್ರೂವಲ್ ಇಲ್ಲದೆ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸೆಕ್ಷನ್ 17A ಮಾಡಿದ್ದಾರೆ. ಹಾಗಾಗಿ ಈಗ ಈ ಅರ್ಜಿದಾರರು ಪೊಲೀಸ್ನವರಿಗೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಫೆನ್ಸ್ ಪೊಲೀಸ್ ಅಂದರೆ ಇಟ್ ಈಸ್ ಲೋಕಾಯುಕ್ತ ಪೊಲೀಸ್. ಅವರಿಗೆ ಈ ಪ್ರಕರಣವನ್ನು ತನಿಖೆ ಮಾಡುವ ಅಧಿಕಾರ ಇರುವುದು. ದಟ್ ಈಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ. ಸೊ ಅವರು ತನಿಖೆ ಮಾಡಬೇಕಾದ್ರೆ ಕೂಡ prior approval of the competent authority ಬೇಕು. So complainants have approached the governor, who admittedly is the competent authority so far as chief minister is concerned, and the governor has granted that approval. It is investigation ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನಿಸಿ ಅವರು ಇಲ್ಲಿ ಈಗ ಹೈಕೋರ್ಟಿಗೆ ಬಂದದ್ದು. ಈಗ ಈ ಜಡ್ಜ್ಮೆಂಟ್ನಲ್ಲಿ ಹೈಕೋರ್ಟು ಅರ್ಜಿದಾರರ ಮುಖ್ಯಮಂತ್ರಿಗಳ ಯಾವುದೇ ಕಂಟೆನ್ಷನನ್ನು ಒಪ್ಪದೆ ಗವರ್ನರ್ ಕೊಟ್ಟ ಆರ್ಡರ್ ಕರೆಕ್ಟ್ ಅಂತೇಳಿ ಅಪ್ಹೋಲ್ಡ್ ಮಾಡಿದ್ದಾರೆ. ದ ರಿಸಲ್ಟ್ ಈಸ್ ಬಿಕಾಸ್ ಆಫ್ ದ ಪ್ರಯರ್ ಅಪ್ರೂವಲ್ ನೌ ದಿ ಲೋಕಾಯುಕ್ತ ಪೊಲೀಸ್ ಆರ್ ಎಂಟೈಟಲ್ಡ್ ಟು ರಿಜಿಸ್ಟರ್ FIR on the basis of the complaint already received or to be filed hereafter. Either way, since there is permission to investigate, FIR register ಮಾಡಿ they will have to proceed further in the matter. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಈಗ ಇದು ಕಾನೂನು ತಜ್ಞರಾಗಿರುವಂಥ BV ಆಚಾರ್ಯ ಅವರ ಮಾತು. ಕೆಲವೊಂದು ವಿಚಾರವಾಗಿ ನಾವು ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿತ್ಯ ನಿರಂತರವಾಗಿರುತ್ತೆ ಅನ್ನುವ ಮಾತನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರೋ ಸುದ್ದಿ. ನಿಮಗೆ ಖುಷಿ ಪಡೋ ನ್ಯೂಸ್. ನಿಮ್ಮ ತಗಡು ಬಾಸ್ಗೂ ಜಾಮೀನು ಸಿಗುತ್ತಂತೆ. ಪೊರ್ಕಿ 100ಕ್ಕೆ 100ರಷ್ಟು ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಯಾರು ಹೇಳಿದ್ರು ಅಂತ ನೀವೇ ನೋಡ್ಬಿಡಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಡೆ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ.
ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವ್ ಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ಆಸ್ ಎ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲೇಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನಿಗೆ ಅವನದಂತೆ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವ್ನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಅವ್ರು ಆರುವ ಕೆಂಟಾರೋ ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್. ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಅವನದು. ಅದೇನೇ ಹೇಳಿ, ದರ್ಶನ್ ಪರ ವಕೀಲರ ಈ ಮಾತು ಕೇಳಿ ತಗಡು ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಾಸಕ ಮುನಿರತ್ನಗೆ ಸಾಲು ಸಂಕಷ್ಟ ಎದುರಾಗುತ್ತಲೇ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ಐಟಿ ಕಸ್ಟಡಿಗೆ ಬಿಜೆಪಿ ಶಾಸಕ ಮುನಿರತ್ನ. ಮುನಿರತ್ನ ಕಸ್ಟಡಿ ಬೆನ್ನಲ್ಲೇ ತನಿಖೆ ಚುರುಕು. ಅತ್ಯಾಚಾರ ಆರೋಪ ಪ್ರಕರಣ ಎದುರಿಸುತ್ತಿರುವಂತಹ ಬಿಜೆಪಿ ಶಾಸಕ ಮುನಿರತ್ನರನ್ನ 42ನೇ ಎಸಿಎಂಎಂ ಕೋರ್ಟ್ ಅಕ್ಟೋಬರ್ 5ರ ತನಕ ಎಸ್ಐಟಿಗೆ ಕಸ್ಟಡಿಗೆ ನೀಡಿತ್ತು. ನಿನ್ನೆಯೇ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಡ್ರಿಲ್ ಶುರು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ರಾಮನಗರ ಜಿಲ್ಲೆಯ ಕಗ್ಲೇಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಇದೀಗ ಹೆಚ್ಚಿನ ತನಿಖೆಗಾಗಿ ನಿನ್ನೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿದೆ. ಇಷ್ಟು ದಿನ ಆಗಿದ್ದು ಪ್ರಾಥಮಿಕ ತನಿಖೆ ಅಷ್ಟೇ ಆಗಿತ್ತು. ಇಂದಿನಿಂದ ಅಸಲಿ ತನಿಖೆ ಶುರುವಾಗಿತ್ತು. ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ ಎಂಬುದನ್ನು ನೋಡೋದಾದ್ರೆ, ಎಸ್ಐಟಿ ತನಿಖೆ ಹೇಗಿರುತ್ತೆ? ಮೊದಲು ಆರೋಪಿ ಹೇಳಿಕೆ ದಾಖಲಿಸಿಕೊಳ್ಳಲಿರುವ ಎಸ್ಐಟಿ ಅಧಿಕಾರಿಗಳು ಬಳಿಕ ಸ್ಥಳ ಮಹಜರು ನಡೆಸಲಿದ್ದಾರೆ. ಸಂತ್ರಸ್ತೆಯನ್ನ ಮುನಿರತ್ನ ಎದುರು ನಿಲ್ಲಿಸಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಿದ್ದಾರೆ. ನಂತರ ಇಬ್ಬರನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಿದ್ದಾರೆ. ಇನ್ನು ಸಿಕ್ಕಿರೋ ದಾಖಲೆ ಮುಂದಿಟ್ಟು ಮುನಿರತ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮುತ್ಯಾಲ ನಗರ, ಗೋಡೌನ್ ಸೇರಿ ಹಲವೆಡೆ ಪಂಚನಾಮೆ ತೆಗೆದುಕೊಳ್ಳಲಿದ್ದಾರೆ. ಅಲ್ಲದೆ ಶಾಸಕ ಮುನಿರತ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ. ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣನೆ ಆಗಲಿದೆ. ಒಂದು ವೇಳೆ ಮೊಬೈಲ್ ಸಿಕ್ಕರೆ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಲಿದ್ದಾರೆ. ಇನ್ನು ಅತ್ಯಾಚಾರ ಕೇಸ್ ಸಂಬಂಧ ಮುನಿರತ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಇನ್ನು ಅತ್ಯಾಚಾರ ಕೇಸ್ ಸಂಬಂಧ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಸದ್ಯ ಬಿಜೆಪಿ ಶಾಸಕ ಮುನಿರತ್ನಗೆ ಸಾಲು ಸಂಕಷ್ಟಗಳು ಎದುರಾಗಿದ್ದು ಇದೀಗ ಪರಪ್ಪನ ಅಗ್ರಹಾರದಿಂದ ಎಸ್ಐಟಿ ವಿಚಾರಣೆ ಎದುರಿಸಲಿದ್ದಾರೆ.